ಮಾಡಕ್ ಬರ್ತಾನ ಬರ್ತೈತಿ. ಎದರ್ಲೆ ಮಾಡ್ತಾರ ರೊಟ್ಟಿ? ಕೈಲೇ ಮಾಡ್ತೀವಿ, ಕೈಲೇ ಮಾಡ್ತೀವಿ. ಇದದ ಬಾಯ್ಲಿ ಶಿವಣ್ಣ ಲೈಟ್ ಪಕ್ ಪಕ್ ಆರಿಸಪ್ಪ. ನಾವ್ ರೊಟ್ಟಿ ಇನ್ನೊಂದು ಮುಂದಕ್ಕೆ ನಡಿ, ನಿಮ್ಮ ಅವ್ರಿಗೆ ಕಾಣ್ಬೇಕು ನೀ ನಡಿ. ಹಾ ಹಾ ಅವರು ಎಲ್ಲರೂ ಮನೆಗೆ ಹೋಗ್ಯಾರ, ನಾಳೆ ಮತ್ತೆ ಹೊಲಕ್ ಹೋಗ್ಬೇಕು. ಮಾಡಕ್ ಬರ್ತೈತಿಲ್ಲ ರೊಟ್ಟಿ. ರೊಟ್ಟಿ ಎದರ್ಲೆ ಮಾಡ್ತಾರ? ಕೈಲೇ ಮಾಡ್ತಾರ, ಹಿಟ್ಟಿಲೆ ಮಾಡ್ತಾರ, ಜೋಳದ ಹಿಟ್ಟಿಲೆ. ರೊಟ್ಟಿ ಮಾಡ್ಬೇಕಾದ್ರೆ ಮೊದಲು ಏನ್ ಮಾಡ್ಬೇಕು? ಹಾ ಹಾ ಅಂತ ಕೇಳ್ತಾಳ್ರಿ ನಾನು. ರೊಟ್ಟಿ ಮಾಡ್ಬೇಕಾದ್ರೆ ಮೊದಲು ಏನ್ ಮಾಡ್ಬೇಕು? ರೊಟ್ಟಿ ಮಾಡ್ಬೇಕಂದ್ರೆ ಹಿಟ್ಟು ಹಿಂಗಿಂಗ್ ನಾದಬೇಕು. ಹೆಂಗ್ ಮಾಡ್ಬೇಕು? ಹಿಂಗಿಂಗ್ ನಾದಬೇಕು. ಹೆಂಗ್ ಮಾಡ್ಬೇಕು? ಹಿಂಗಿಂಗ್ ನಾದಬೇಕು. ಏ ಬೈಲಿ ಕಡೆ ಹೆಂಗ್ ಮಾಡ್ಬೇಕು? ಹಿಂಗಿಂಗ್ ನಾದಬೇಕು. ನಾ ಅದನ್ನ ಕೇಳಕತ್ತಿಲ್ಲವಿ. ನಮ್ಮ ಆಂಟಿ ಯಾಕೆ ಕೊಡತ್ತಾರಲ್ಲ ಹಿಂಗಿಂಗ್ ಮಾಡ್ಬೇಕಂತ. ಯಾರ ಅಲ್ಲಿ ನೋಡಲ್ಲೇ ಇಲ್ಲ ನಮ್ಮ ಆಂಟಿ ಯಾಕೆ ಕೊಡ ಹಿಂಗ? ಮತ್ತ ಹಿಂಗೆ ಆತರ ಮತ್ತ. ಅಲ್ಲ ನೀ ಏನ್ ಹಿಟ್ಟು ಮಿಂಚಾಕತ್ತೀವೋ ಏನ್ ಗೋಧಿ ಹೋಗಿ ಕಲ್ಸಾಕತ್ತೀವೋ ಚಿಗವ? ಹೋಲಿ ರೊಟ್ಟಿ ಮಾಡ್ಬೇಕಾದ್ರೆ ಮೊದಲು ಏನ್ ಮಾಡ್ಬೇಕು ನಿಮ್ ಚಿಗವನ್ನ ಕೇಳ್ತೀನಿ. ಹಾ ಕೇಳು. ಏ ತಡಿವ, ನೀ ಎಲ್ಲಿ ಬೀಸ್ತಿ ಸುಮ್ಮಿರ. ಹೇಳ್ಬೇ ಚಿಗವ, ರೊಟ್ಟಿ ಮಾಡ್ಬೇಕಾದ್ರೆ ಮೊದಲು ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ನಾದಬೇಕು. ಯಾರನ್ನ? ನಿಮ್ಮ ಅಪ್ಪನ ನಿಮ್ಮ ಅವನ? ನಾವು ನಾದಬೇಕು. ಕರೆ ಹೇಳ ಯಾವ ಒಬ್ರ ಕರೆಕ್ಟ್ ಬೇ ನೀನಾರ ಹೇಳ್ಬೇಕು. ರೊಟ್ಟಿ ಮಾಡ್ಬೇಕಾರೆ ಮೊದಲು ಏನ್ ಮಾಡ್ಬೇಕ್ರಿ? ಏನ್ ಮಾಡ್ತಾರ್ರಿ? ಒಬ್ರಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ನೀವು ರೊಟ್ಟಿನ ಮಾಡುದಿಲ್ಲ. ರೊಟ್ಟಿ ಯಾಕೆ ಮಾಡಂಗ ಎಲ್ಲ ಮಾಡ್ತೀವಿ ನಾವು. ಮತ್ ರೊಟ್ಟಿ ಮಾಡ್ಬೇಕಾರೆ ಮೊದಲು ಏನ್ ಮಾಡ್ಬೇಕು? ಹಿಟ್ಟು ನಾದಬೇಕು, ಪಟ್ ಅಂತ ಬಡಿಬೇಕು. ಕೆಸಬಾಯಿ ಒಲಿ ಹಚ್ಚಬೇಕು. ಹೌದು. ಸ್ವಾಮಿಗೆ ಹಿಟ್ಟ ನಾತ್ತೆ ಅನ್ನಿ ಇಲ್ಲ ಮತ್ತೆ ನೀರ್ ಕಾಸ್ಕೊಂತೀರಿ ಇಲ್ಲ? ಹೌದು, ಒಲಿ ಹಚ್ತಾರ. ಹೌದು, ಹಿಂಗ ಬಲೆ ಒಲಿ ಹಚ್ಚಿ ಬರೇ ಬೆಂಕಿ ಹಚ್ಚೋ ಕೆಲಸ ಮಾಡಿ. ಅಂದ್ರೆ ರೊಟ್ಟಿ ಮಾಡ್ಬೇಕಾರೆ ಬೆಂಕಿ ಹಚ್ಚಬೇಕು, ಹೌದಿಲ್ಲ? ಏನೋ ಬೆಂಕಿ ಗಿಂಕಿ ಆತರ ಹೊಲ್ದಾಗ ಒಮ್ಮೆ ಕೆಲಸ ಮಾಡಿ ಮಾಡಿದ್ರಿ. ನಾ ಮಾಡ್ಲಾರ್ದೇನೈತಿ. ಏನೇನ್ ಮಾಡಿ ಅವ? ಹೊಲ್ದಾಗ ಹುಲ್ ಕಿತ್ತೀನ್ರಿ. ಎದ್ರಂದ? ಕಬ್ಬಿನಾಗ ಹುಲ್ ಕಿತ್ತೀನಿ. ಆ ನಮೂನಿ ಪಡ್ದಾಗ ಒಳ ಹೋಗಿ ಹುಲ್ ಕಿತ್ತು ಬಂದೆ. ಯಾಕೆ ಹೋಗಕ್ ಬರಲ್ಲ ಕಾಕ ಬ್ಯಾಂಕ್ ನೀ ಅಧ್ಯಕ್ಷರ ಬ್ಯಾಂಕಿ ನೀವು ಮಾವನಿಂದ ಐತಿಲ್ಲ ಕಬ್ಬಿನಲ್ಲ. ಅಯ್ಯ 3 ಎಕರೆ ಐತ. ಒಂದು ಅವ್ನ ಗಳ ನೋಡ್ಬೇಕು ನೀ ಕಬ್ಬಿನ ಗಳ. ನೋಡ್ತೀಯನ? ಕಬ್ಬಿನೆಲ್ಲ ಕೇಳಾತೀನಿ, ಅಟ್ಟು ಚಂದ ಐತಿ. ನಾನು ಅನ್ನ ಹೇಳತ್ತೀನಿ, ಕಾಕನ ಕಬ್ಬು ಕರೀನಿ. ಏಯ್ ಕಾಕನ ಕಬ್ಬು ನೋಡ್ಬೇಕಿಲ್ ನೀ? ಬಾ ನೋಡ್ಬೇಕು ನಾ. ಬಾಯ್ ಅಪ್ಪಿ, ರೊಟ್ಟಿ ಹೆಂಗ್ ಮಾಡ್ತಿ? ರೊಟ್ಟಿ ಟಪ್ ಅಂತ. ತರಿ ರೊಟ್ಟಿ ಹೆಂಗ್ ಮಾಡ್ತಿ? ನಮ್ಮ ಆಂಟಿ ನೀ ಹೇಳ. ನಿಮ್ಮ ಆಂಟಿ ಬಿಡ ಪಾಪ ಸುಮ್ ಕುಂತ ದೇವ್ರ ಕುಂತ ಅದಕ್ಕೆ ಯಾಕೆ ಬೇನತ್ತಿ? ಸೌಂಡ್ ಹೆಂಗ್ ಬರ್ತೈತಿ? ನನಗ ಸೌಂಡ್ ಹೇಳ. ರೊಟ್ಟಿ ಹೆಂಗ್ ಮಾಡ್ತಿ? ಹಿಂಗ ಅದು ಸೌಂಡ್ ಹೆಂಗ್ ಬರ್ತ? ಟಪ್ ಅಂತ ಬರ್ತೈತಿ. ಹೌದಿಲ್ರಿ? ಕರೆ ನಾ ಸುಳ್ಳು ಹೇಳತ್ತೀನಿ. ಅಬ್ಬಿ ನಿನ್ ಮೊಬೈಲ್ ಯಾವ್ದೈತಿ? ನಂದು ಇದು ಓಪೋ 27 Pro. ಸೌಂಡ್ ಎಫೆಕ್ಟ್ ಬೇರೆ ಹೋಲಿ ಬಿಡ. ನಮ್ಮ ಕಾಕ 1 ವರ್ಷಕ್ಕೆ ಎಷ್ಟು ಬೆಳಿತಾನ ಹೊಲ್ಲಾಗ? ಮಾವ ನೀ ನನ್ ಕಿವ್ಯಾಗ ಹೇಳ. ಇಲ್ಲ ಬೇರೆ ಕಡೆ ಹೇಳ್ತಂತ ಅಂದ್ರ ಇಲ್ಲಿ ಮಂದಿ ಐತಿ, ಮನಿ ಕರ್ಕೊಂಡು ಹೋಗಿ ಹೇಳ್ತಾನ ಅನ್ಯಾನ. ಇಲ್ಲ ಇರ್ಬೇಕಲ್ಲ. ನೋಡಪ್ಪ, ನೀವು 2 ಮಾಡ್ಕೊರಿ 3 ಮಾಡ್ಕೊರಿ, ಮನಿಗೆ ಹೋಗಿ ಮಾಡ್ಕೊರಿ. ಏನದು ಏನು ನೀ ಎಂದಿಲ್ಲ 2 ಅಂತಂದ್ ನಿಮ್ಮ ಪರ್ಸನಲ್ ನನಗೆ ಯಾಕೆ ಬೇಕವು? ಅದು ಎಡ್ಡು ಬೆಳಿತಾರಂದಲ್ಲ, ಎಡ್ಡು ಬೆಳಿತಾರ. ಕೇಳ ನಿಮ್ಮ ಮಾವನ್ ಎಷ್ಟು ಬೆಳಿತಾರ? ಮಾವ ಹೇಳಿ, ನೀನ್ ನಾಚಬೇಡ. ಹೇಳ ಇಲ್ಲಿ ನೋಡ ಎಟ್ ಹೆಂಗ್ ಮಾಡ ಏನಂತ ಗೊತ್ತನ? ಏನಂತ ಹೇಳ. ನೋಡು ಮಂದಿರ್ಲಿಲ್ಲ ಅಂದ್ರೆ ಒಂದ್ ಕೈ ನೋಡೇ ಬಿಡ್ತಿದ್ದೆ. ಏನ್ ಮಾಡೋದು, ಮಂದಿ ಬಾಳ್ ಕುಂತೈತಿಲ್ಲ ಅಂತ. ಇಲ್ಲ ನಮ್ಮ ಮಾವಿಗೆ ಅಂಜಿಕೆ ಇಲ್ಲ. ಮಾವ ನೀ ಯಾಕೆ ಅಂಜಾಕತ್ತಿ? ಹೇಳ ನಾಚ್ಕೊಳ. ಬ್ಯಾಡವಾ, ಚಿಗೋ ಬಂದಾಳ. ಹೌದಾ? ನೀನು ಇವತ್ತ ಹಾರ್ಯಾಡಿ ಮುಂಜೆ ಹೋಗ್ಬಿಡ್ತಿ. ಮುಂಜಾನೆ ಅದ ಕಾಕನ ತೌಡ್ ತಗೋತಾಳ ಚಿಗವ. ನೀ ಬಂದ್ ವರ್ಷ ಒಂದೊಂದು ಬರ್ತಾವು, ಒಂದೊಂದು ನೋಡ್ಕೊಂತ ಹೊಂಟೇನಂತ. ಹೋದ ವರ್ಷ ಜಗಳ ಆಗಿರ್ಬೇಕು ಆಕ್ಚುಲಿ. ಅದ ನಮ್ ಚಿಗೋ ಬಂದಾಳಿಲ್ಲ. ಚಿಗೋ ಹೋಲಿ ಬಿಡ. 1 ವರ್ಷಕ್ಕೆ ನಮ್ಮ ರೈತರು ಎಷ್ಟು ಬೆಳಿತಾರೆ ಹೇಳ? ಏನೇನು? ಇದು ತೊಗರಿ. ಏನ್ ತಗೋಬೇಕು? ತೊಗರಿ ಮಜ್ಜಾಳ. ಇಲ್ಲಿ ತೊಗರಿ ಬೆಳಿತಾರ? ಮತ್ತೇನ್ ಬೆಳಿತೀರಿ? ನಮ್ಮ ಕಾಕ ನೋಡಿಲ್ಲ, ಬೆವ್ರ ಹರಿಸಿ ಹಗಲಿ ರಾತ್ರಿ 1 ವರ್ಷಕ್ಕೆ ಒಂದ ತಗೋತಾನ. ಮಾವ ಯಾವ್ದು ಹೇಳ? ಕಬ್ಬ.
ಕಬ್ಬ ಕಬ್ಬ ಹೆರತ್ ತಗಂದ್ರ ನೋಡುವಮ್ಮಿ ಕಬ್ಬ ಕಬ್ಬ ಒಂದ್ ವರ್ಷಿಗೆ ಒಂದು ಬರ್ತಾರ ಅವಂಗ ಗೊತ್ತ ಯಾವ ಎಲ್ಲಿ ಯಾರ್ಯಾರು ತಗೋತ ನೀನ್ ಇತ್ತಿದ್ಲಾಗ ಎಷ್ಟ್ ಎಕರೆ ಮಾವಂದು ಅದ್ರಾಗ ಹೊಲ ಬಾಳ್ ಮಾಡ್ಯಾನ ಈಗ ಮಾವ ಎಷ್ಟ್ ಮಾಡಿ ಹೇಳುವಲ್ಲ ಅಪ್ಪಿ ನಿಂದೊಂದು ಹಿಡಿದ್ರೆ ಈಗ 4ನೇದ ಏನಿದೆ ಹೊಲ ಏ ಇಲ್ಲ 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 ಅಪ್ಪಿ ನಾ ಹೇಳಿದ್ದು ಇಕ್ಕಿದ 2 ಎಕರೆ ಹೊಲ ಐತಿ ಊರಾಗ ಹಾ ಹೋಲಿ ನಿಮ್ಮ ಕಾಕನ್ ನೋಡಿ ಏನ್ ಮನಸ್ಸಿಗೆ ಬಂದತಿ ಮಾವ ನೋಡಕ್ಕೆ ಕಿಚ್ಚದನ ಸ್ಮಾರ್ಟ್ ಅದನ್ನ ಅಂದ್ರ ಹೀರೋ ನೋಡ್ದಂಗ ನೋಡ ಹೀರೋ ಹೀರೋ ಒಟ್ಟ ಮುಂಜಾನೆ ಮನ್ಯಾಗ ರೋಟಿ ಸಿಗಬಾರ್ದು ಅವಂಗ ಹಂಗಲ್ಲ ನೋಡಮ್ಮ ಅವನ್ ಮಿಷಿ ನೋಡಿ ಚಂದ ಐತಿ ಅವನ ಮೀಸಿನ ಹಂಗಿರ್ಬೇಕಾರಿ ಇನ್ನು ಮತ್ತ ಮನಸ್ಸು ಹೆಂಗಿರ್ಬಾರ್ದು ನಮ್ ಕಾಕ ಮನಸ್ಸು ಬಹಳ ದೊಡ್ಡ ನಾವೇನೇ ಮಾಡಿದ್ರು ತಮಾಷೆಗಾಗಿ ಕಾಕ ಇಲ್ಲೇ ಅಪ್ಪ ಮಾತನೆ ಮುಗ್ದಿನ ಕಳಿಸ್ ಮನಿಗೆ ಅಂದಿಗಿಂದಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ತುಂಬಾ ಧನ್ಯವಾದಗಳು. ನಿಜವಾಗಲೂ ನಾವು ಮಾಡಿದ್ದು ತಮಾಷೆಗೋಸ್ಕರ, ಹಿರಿಯರನ್ನ ಕಾಲು ಎಳೆದು ತಪ್ಪು, ಆದ್ರೂ ಕೂಡ ಹಾಸ್ಯಗೋಸ್ಕರ ತಮ್ಮನ್ನು ಬಳಸ್ಕೊಂಡಿದ್ದೇವೆ. ದಯವಿಟ್ಟು ಕ್ಷಮೆ ಇರಲಿ. ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ, ಈ ಊರಿಗೆ ಇದು 3ನೇ ಬಾರಿ ಕರೆಸ್ತಾ ಇದ್ದೀರಿ. ನಕ್ ಹೇಳೋರು ಕೆಟ್ಟದ್ ಕೇಳ್ತಾರಂದ್ರಿ, ಅವ್ರು ಬೈದಿದ್ದ ಇವತ್ತು ನಮ್ಮ ಜೀವನಕ್ಕೆ ದಾರಿ ಹಾಕಿದ್ರೆ. ಯಾಕಂದ್ರೆ 3 ವರ್ಷದಿಂದ ನಾ ಈ ಊರಿಗೆ ಬಂದಾಗ ಯಾರಿಗೂ ಗೊತ್ತಿದ್ದಿಲ್ಲ ಕಕ್ಕ. ಎಷ್ಟೋ ಜನಕ್ಕೆ ನಾ ಪರಿಚಯನೇ ಇದ್ದಿಲ್ಲ, ನಾ ಒಬ್ಬ ಸಿಂಗರ್ ಅನ್ನೋದು ಗೊತ್ತಿದ್ದಿಲ್ಲ, ಜಾನಪದ ಗಾಯಕ ಅನ್ನೋದು ಗೊತ್ತಿದ್ದಿಲ್ಲ. ಬಟ್ ಕಳೆದ 3 ವರ್ಷ ಹೊಳ್ಳಿ ಈ ತಾಯಿ ಸೇವಕ ಅಂತ ಬಂದಾಗ ಇವತ್ತು ಒಳ್ಳೆ ಹೆಸರು, ಒಳ್ಳೆ ಒಂದು ಎಲ್ಲರೂ ಪ್ರೀತಿ ವಿಶ್ವಾಸ ಗಳಿಸಿನಿ. ಅಭಿಮಾನಿಗಳ ದೇವರ ಪ್ರೀತಿ ಒಳಗೆ ನಾನು ಒಬ್ಬ ಕಲಾವಿದ ಗುರುತಿಸ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿಗೆ ನಾನು ಸದಾ ಚಿರಋಣಿ ಆಗಿರ್ತೀನಿ ಅಣ್ಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವಿಶೇಷವಾಗಿ ನಮ್ಮ ಜಿಜಿ ಫ್ರೆಂಡ್ಸ್ ಅಂದ್ರೆ ನಾ ಜಿಜಿ ಅಂತನ ಕರಿತೀನಿ ಸರ್. ಅಂದ್ರೆ ಗೋಪಾಲ್ ಹೋಗಾರ್ ಸರ್, ಗೋಪಾಲ್ ಇಂಚಿಗೇರಿ ಸರ್ ಅನ್ನೋದು ಉದ್ದಾಗತ್ತಲ್ಲ, ಅದಕ್ಕೆ ಜಿಜಿ ಅಂತ ಕರೆದು ಬಿಡ್ತೀನಿ ಸರ್. ಹಾಂ ಸರ್, ಅದಕ್ಕೆ ಇವರು ಕಲಾ ಸಿಂಚನ ಅನ್ನೋ ಒಂದು ದೊಡ್ಡ ಆಲದ ಮರದೊಳಗೆ ಇವತ್ತು ಒಂದು ಪುಟ್ಟ ಗುಡಿಸಲು ಕಟ್ಕೊಂಡು ಬದುಕಾತೀನಿ ಅಂದ್ರೆ ಅದು ನಮ್ಮ 2 ಸಾರಥಿಗಳ ಆಶೀರ್ವಾದ. ಇದು ಎಷ್ಟೋ ಜನಕ್ಕೆ ನನ್ನಂತಲ್ರಿ ಹಲವಾರು ಕಲಾವಿದರಿಗೆ ನಮ್ಮ ಕಲಾ ಸಿಂಚನ ಅನ್ನೋ ತಂಡ ಬಹಳ ದಾರಿದೀಪ ಆಗ್ಯದ. ಈ ಕಲಾ ತಂಡವನ್ನ ಇನ್ನೂ ಪ್ರೀತಿಸ್ರಿ, ಇನ್ನೂ ಗೌರವಿಸ್ರಿ. ಅತಿ ಹೆಚ್ಚಿನ ಕಾರ್ಯಕ್ರಮಗಳನ್ನ ನಮ್ಮ ತಂಡಕ್ಕೆ ಬರುವಂತವಾಗ್ಲಿ, ಆ ಭಗವಂತ ಆಶೀರ್ವಾದಿಸ್ಲಿ. ಎಲ್ಲಾ ಕಲಾವಿದರಿಗೆ ಇನ್ನೂ ಅತಿ ಹೆಚ್ಚಿನ ಅವಕಾಶ ಈ ತಂಡದೊಳಗೆ ಸಿಗಲಿ, ಹೊಸ ಹೊಸ ಕಲಾವಿದರಿಗೆ. ಯಾಕಂತ ಕೇಳ್ರಿ, ನಾವು ಒಂದಲ್ಲ ಸರ್ಕಾರಿ ಕನ್ನಡ ಶಾಲೆ ಆದಂಗೆ ಆಗ್ಬಿಟ್ಟೈತೆ ನಮ್ಮ ಕಲಾ ಸಿಂಚನ ತಂಡ. ಬರ್ತಾರ, ಎಜುಕೇಶನ್ ಪಟ್ಕೊಂತಾರ, ಜೀವನದಾಗ ಒಂದು ನೌಕರಿ ತಗೊಂಡು ಹೊರಗೆ ಹೋಗ್ಬಿಡ್ತಾರ. ಹಂಗ ಕಲಾ ಸಿಂಚನಕ್ಕೆ ಬಂದರೆಲ್ಲ ಸೆಲೆಬ್ರಿಟಿ ಆಗತ್ತಾರ. ಅವ್ರ ಮುಂದೆ ಹೋಗ್ತಾರ, ಮತ್ತ ಹೊಸ ಹೊಸ ಕಲಾವಿದರು ಎಂಟ್ರಿ ಹಾಕಾರ. ಅಂತದೊಂದು ತಂಡ ನಮ್ಮ ಕಲಾ ಸಿಂಚನ ತಂಡ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು ಮಹಿಳೆಯರನ್ನ. ಬಹಳ ದೊಡ್ಡ ಮಾತು, ಆದ್ರೂ ಕೂಡ ಅವ್ರು ಹೇಳೋದು